ಓದನೆ ಕೊಡುವುದಕ್ಕೆ ಬಹಳ ವಿಶೇಷತೆ ಉಂಟು ಸ್ವಾಮಿ. ಕಾರಣ ಈ ಜ್ಯೋತಿರ್ಮಯ ನಗರವನ್ನು ಆಳುತ್ತಾ ಕಾಲಗಳು ಗತಿಸುತ್ತಾ ಇದೆ. ಕೇವಲ ನನ್ನ ತನದಿಂದಲಾಗಿ ಮಾತ್ರವೇ ಖ್ಯಾತಿಯನ್ನು ವಿಖ್ಯಾತಿಯನ್ನು ಪಡೆದದ್ದಲ್ಲ, ದೇವರ ಅನುಗ್ರಹವೂ ಇದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸುಭಿಕ್ಷವಾಗಿರುವಂತಹ ನಾಡಿನಲ್ಲಿ ಸುಭದ್ರವಾದಂತಹ ಆಡಳಿತವನ್ನು ನೀಡಿದ್ದೇನೆ ಎನ್ನುವ ಸಮಾಧಾನ ನಮ್ಮ ಪಾಲಿಗೆ. ಭಗವಂತನ ಕೃಪೆ ಜೊತೆಯಲ್ಲಿ ನಮ್ಮ ಪ್ರಜೆಗಳು ನನ್ನ ಆಡಳಿತಕ್ಕೆ ಸ್ಪಂದಿಸಿರುವಂತಹ ರೀತಿ, ರುಕ್ಮಾಂಗ ಶುಭಾಂಗ ಎನ್ನುವಂತಹ ಉಭಯ ತರಳರು, ಜೊತೆಗೆ ಇಕ್ಷುಮತಿ ಎನ್ನುವಂತಹ ಕುಮಾರಿ, ಬದುಕಿಗೆ ಇನ್ನೇನು ಬೇಕು ಹೇಳಿ? ಅದಕ್ಕಿಂತಲೂ ಭಾಗ್ಯ ವಿಶೇಷತೆ ಅಂದರೆ ಮಗಳಾಗಿರುವಂತಹ ಇಕ್ಷುಮತಿಯನ್ನ ಪರಶಿವನಿಗೆ ಮದುವೆ ಮಾಡಿಸಿಕೊಡುವುದರ ಮೂಲಕವಾಗಿ ಆ ಶಿವನೇ ಅಳಿಯನು ಹೌದು, ಮನೆಯ ದೇವರು ಹೌದು. ಎಲ್ಲ ವಿಭಾಗದಲ್ಲಿಯೂ ಸಂತೃಪ್ತಿಯಾಗಿರುವಂತಹ ವೀರಮನೆಯ ಬದುಕು ಸಾಂಗವಾಗಿ ಸಾಗುತ್ತಾ ಇದೆ. ಮಕ್ಕಳಿಷ್ಟೊತ್ತಿಗೆ ಬರಬೇಕಿತ್ತಲ್ಲ. ಮಕ್ಕಳೇ, ಸರ್ವ ವಿದ್ಯಾಪಾರಂಗತರಾಗಿ ಅರಮನೆಯನ್ನ ಸೇರಿದವರು ನೀವು. ನಾಳೆಯ ದಿವಸದಲ್ಲಿ ಜ್ಯೋತಿರ್ಮೇಧ ಪಟ್ಟಣದ ಅಧಿಕಾರ ಸೂತ್ರವನ್ನು ಹಿಡಿಯಬೇಕಾದವರು. ಆ ಕಾರಣಕ್ಕಾಗಿಯೇ ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ, ಬಹಳಷ್ಟು ಆಸೆ ಆಕಾಂಕ್ಷೆ. ಆದ್ದರಿಂದಲೇ ರಾಜಕೀಯವಾದಂತಹ ಪ್ರಾಥಮಿಕ ತಿಳುವಳಿಕೆಯನ್ನು ಹೊಂದುವುದಕ್ಕೆ ಓದಗ ಶಾಲೆಗೆ ನಾವು ಬಂದಾಗ ನೀವು ಉಪಸ್ಥಿತರಿರಬೇಕು. ನೀವೇ ಹೇಳಿ ಹೋದವರಲ್ಲವೇ, ಏನು ಮನಸ್ಸಿಗೆ ಬೇಸರ, ಹೀಗೊಂದು ಉಪವನದತ್ತ ತಿರುಗಾಟ ಮಾಡಿ ಬರ್ತೇವೆ ಎನ್ನುವುದಾಗಿ ಮಕ್ಕಳ ಮನಸ್ಸಿಗೆ ನೋವಾಗಬಾರದು. ಪ್ರಫುಲ್ಲವಾಗಿರಬೇಕು ಅಂತಾದ್ರೆ ಬದಲಾವಣೆ ಎನ್ನುವುದು ಅವಶ್ಯಕ. ಆ ಕಾರಣಕ್ಕಾಗಿಯೇ ಬೇಗ ಬನ್ನಿ ಎನ್ನುವುದಾಗಿ ಹೇಳಿ ಕಳುಹಿಸಿದ್ದೆ. ಕುಳಿತುಕೊಂಡು ಕಾಯ್ತಾ ಇದ್ದೇನೆ ಮಕ್ಕಳೇ, ಎಷ್ಟೊತ್ತಾದ್ರೂ ನೀವು ಬರಲೇ ಇಲ್ಲ. ಹಾಗಾಗಿಯೇ ನನಗೆ ಸ್ವಲ್ಪ ಸಮಸ್ಯೆ ಆಯಿತು. ಯಾವಾಗಲೂ ಇಷ್ಟೆಲ್ಲ ವಿಳಂಬ ಮಾಡಿದವರಲ್ಲ, ಯಾಕೆ ನನ್ನ ಮಕ್ಕಳು ಈ ರೀತಿಯಾಗಿ ವಿಳಂಬಿಸ್ತಾ ಇದ್ದಾರೆ? ಇವರದ್ದೇ ನೋಡಿ ಮುಗಿಯಲಿಲ್ಲವೋ ಅಥವಾ ತೋರಿಸುವವರೇ ಮುಗಿಸ್ಲಿಲ್ಲವೋ, ಇವರಿಗಷ್ಟು ಬೇಸರವೂ ಬರಲಿಲ್ಲವೋ ಎನ್ನುವ ಕಾರಣಕ್ಕಾಗಿ ನಾನು ಚಿಂತಾಕ್ರಾಂತನಾಗಿದ್ದೆ. ಸಮಯಕ್ಕೆ ಸರಿಯಾಗಿ ಬರದೇ ಇದ್ದರೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಮಕ್ಕಳೇ. ಆದ್ದರಿಂದಲೇ ನಿಮ್ಮ ಮುಖವನ್ನು ನೋಡುತ್ತಾ ಇರುವ ಹಾಗೆ ಆಹಾ ಪ್ರಕಾಶಮಾನವಾಗಿದೆ, ಏನನ್ನು ಸಾಧಿಸಿದ್ದೇವೆ ಎನ್ನುವುದಾಗಿ ಹೇಳಿಕೊಳ್ಳುವಂತಹ ರೀತಿಯಲ್ಲಿ ಅದರ ಚರಿಯೇ ಚಟುವಟಿಕೆ. ಇಲ್ಲಿಯವರೆಗೆ ಸರಸ ಸವಿನುಡಿ ಆಟ ಪಾಠದ ದಿನವನ್ನ ಕಳೆದಿರುವಂತಹ ನೀವು ಈ ದಿವಸ ಈ ರೀತಿಯಾಗಿ ಬಂದಿದ್ದೀರಿ ಅಂತಾದ್ರೆ ಏನು ವಿಶೇಷ ಹೇಳಿ ತಂದೆಗೆ
ಲೇಖನ ದುರಗ ಸಾಮಾನ್ಯವರದ್ದಲ್ಲ. ಅಯೋಧ್ಯೆ ಅಧಿಪತಿಯಾಗಿರುವಂತಹ ಶ್ರೀರಾಮಚಂದ್ರ ಬಂದಂತಹ ಬ್ರಹ್ಮಹತ್ಯಾ ದೋಷದ ನಿವಾರಣೆಗೋಸ್ಕರವಾಗಿ ಅಶ್ವಮೇಧವನ್ನ ಕೈಗೊಂಡಿದ್ದಾನಂತೆ. ಅದರ ನಿಮಿತ್ತವಾಗಿ ಬಂದಂತಹ ಈ ಅಶ್ವವಂತೆ ಬಲವುಳ್ಳವರು ಕಟ್ಟಿ ಕಾದಾಡಬೇಕಂತೆ, ಬಲಹೀನರಾದವರು ತಮ್ಮ ಕಾಣಿಕೆಗಳನ್ನು ಕೊಟ್ಟು ಶರಣಾಗಬೇಕಂತೆ. ಆ ಶ್ರೀರಾಮಚಂದ್ರನೇ ಲೋಕೇಶನಂತೆ ದೇವೋತ್ತಮನಂತೆ. ಲೇಖನ ಓದಿದ ನೀವು ಏನು ಮಾಡಿದ್ರಿ? ಬಹಳ ಸಂತೋಷವಾಯಿತು. ತುರಗದ ಹಣೆಯಲ್ಲಿರುವಂತಹ ಲೇಖನವನ್ನು ನೋಡಿ ಅದನ್ನು ವಾಚಿಸಿ ಕ್ಷಾತ್ರಿಯ ಪಂಥಕ್ಕೆ ಅನುಗುಣವಾಗಿ ಕುದುರೆಯನ್ನ ಕಟ್ಟಲೇಬೇಕು, ನಮ್ಮ ಕ್ಷಾತ್ರಿಯತನವನ್ನು ತೋರಿಸಬೇಕು ಎನ್ನುವ ಆ ಗಟ್ಟಿತನ ಎನ್ನುವುದು ನಿಮ್ಮ ಪಾಲಿಗೆ ಬಂತು ಅಂತಾದ್ರೆ ಸಮಾಧಾನ ಯಾವ ತಂದೆಗಾಗುವುದಿಲ್ಲ ಹೇಳಿ? ನಿಮ್ಮನ್ನು ನಾನು ಮಕ್ಕಳನ್ನಾಗಿ ಪಡೆದದ್ದು ಅಂತ ಹೇಳಿದ್ರಿ, ಸುಕೃತ ಫಲದಿಂದ ನಾ ಪಡೆದಿರುತ್ತೇನೆ. ಸುತರು ಜನಿಸುವುದು ಪಿತರು ಮಾಡಿದ ಪುಣ್ಯದಿಂದ. ಒಳ್ಳೆಯ ಮಕ್ಕಳನ್ನ, ಒಳ್ಳೆಯ ಸಂತಾನವನ್ನು ಪಡೆಯಬೇಕು ಅಂತಾದ್ರೆ ತಂದೆ ತಾಯಿಗಳಿಗೂ ಯೋಗ ಪುಣ್ಯ ಎನ್ನುವುದಿರಬೇಕು. ಆ ವಿಭಾಗದಲ್ಲಿ ನನ್ನ ತಂದೆತನ ಎನ್ನುವುದು ಸಾರ್ಥಕವಾಯಿತು. ನಿಮ್ಮನ್ನ ಪಡೆದದ್ರಿಂದ ಧನ್ಯತೆಯನ್ನು ಅನುಭವಿಸ್ತಾ ಇದ್ದೇನೆ. ಚಂದವಾಯಿತು ಹಯವನು. ಆ ಕುದುರೆಯನ್ನ ಕಟ್ಟಿದ್ದು ಅಂತ ಹೇಳಿದ್ರೆ ಬಹಳ ಚಂದವಾಯಿತು, ಅಂದವಾಯಿತು. ಒಬ್ಬ ಕ್ಷತ್ರಿಯ ಕುಮಾರ ಅಂತಾದ್ರೆ ಅವನ ವೀರಾವೇಶದಲ್ಲಿ ಅವನ ವ್ಯಕ್ತಿತ್ವವನ್ನು ಪ್ರಕಟಪಡಿಸಬೇಕು. ಅಂತಹ ವ್ಯಕ್ತಿತ್ವವನ್ನ ನೀವು ಕ್ಷತ್ರಿಯ ಕೆಚ್ಚನಿಂದ ತೋರ್ಪಡಿಸಿದ್ದೀರಿ ಎಂಬಲ್ಲಿಗೆ ಸಮಾಧಾನವಾಗುತ್ತಾ ಇದೆ. ಯಾಕೆ ಕುಲದೇವನ ಪೂಜಿಸುವರು ನಾವು ಹೆದರಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಸಹಜವಾಗಿ ಕ್ಷತ್ರಿಯ ರಕ್ತ ನಿಮ್ಮ ದೇಹದಲ್ಲಿ ಹರಿಯುತ್ತಾ ಇದೆ. ಕ್ಷತ್ರಿಯ ಕೆಚ್ಚು ನಮ್ಮ ಮನಸ್ಸಿನಲ್ಲಿದೆ. ಆದ್ರಿಂದಲೇ ಸ್ವಾಭಿಮಾನಿಗಳಾಗಿ ಬದುಕಿರುವಂತಹ ಜ್ಯೋತಿರ್ಮೇಧದ ನಾವುಗಳು ಅವ ಕೊಟ್ಟಿರುವಂತಹ ಮಾತನ್ನ ಪಂಥಹವಾನವಾಗಿ ಸ್ವೀಕರಿಸಲೇಬೇಕು. ನಮಗೆ ರಕ್ಷಕನಾಗಿ ಅಲ್ಲ, ನಮ್ಮ ಬೆಂಗಾವಲಾಗಿ ಇದುವರೆಗೆ ನಮ್ಮನ್ನ ಕಾಪಾಡಿದವ ಆ ಪ್ರಭು ಪರಮೇಶ್ವರ ಕೇವಲ ಲೋಕದ ದೇವ ಮಾತ್ರ ಅಲ್ಲ, ನಿಮಗೆ ಭಾವನೂ ಹೌದು, ನಮಗೆ ಅಳಿಯನೂ ಹೌದು. ಅವನ ರಕ್ಷಾ ಕವಚ ಇರುವಲ್ಲಿಯವರೆಗೆ ಯಾವುದೇ ಕಾರಣಕ್ಕಾಗಿಯೂ ಯಾರಿಗೂ ಭಯಪಡಬೇಕಾದದ್ದಿಲ್ಲವೇ ಇಲ್ಲ. ಈ ರಾಮನ ಕಥೆ ಬಿಡೋಣ. ಇಲ್ಲಿಯವರೆಗಿನ ವೀರಮಣಿಯ ಜೀವನದಲ್ಲಿ ಎಮ್ಮೆದರು ಸೋರುವರು ರಾಮನಿಗೆ ರಣರಂಗದಿ ಆರ್ಮದತ್ತು ಕದನ ಕಣದಲ್ಲಿ ಹೋರಾಟಕ್ಕಾಗಿ ನಾವು ನಿಂತೆವು ಅಂತಾದ್ರೆ ನಮ್ಮನ್ನು ಎದುರಿಸುವಂತಹ
ಯೋಗ್ಯತಾವಂತರು ಯಾರಿದ್ದಾರೆ ನಮ್ಮ ಪ್ರತಿಸ್ಪರ್ಧಿಗಳಾಗಿ ಹೋರಾಟವನ್ನು ನಡೆಸುವುದಕ್ಕೆ ಯಾರಲ್ಲಿ ಸಾಮರ್ಥ್ಯ ಇದೆ ಆಲೋಚಿಸಬೇಕಾದದ್ದಿಲ್ಲವೇ ಇಲ್ಲ. ಆ ರಾಮನ ಮಾತನ್ನ ಪಂಥಾಹ್ವಾನವಾಗಿ ಸ್ವೀಕರಿಸುವುದರ ಮೂಲಕವಾಗಿ ಜ್ಯೋತಿರ್ವೇದದ ನಾವುಗಳು ಸಹ ವೀರರಿದ್ದೇವೆ ಧೀರರಿದ್ದೇವೆ ಎನ್ನುವುದನ್ನು ತೋರ್ಪಡಿಸಿಕೊಡಬೇಕು. ಹಾಗಾಗಿ ಕುದುರೆಯನ್ನು ಕಟ್ಟಿದ್ದೀರಲ್ಲ, ಕಟ್ಟಿದ್ದೇವೆ. ಅವರಿಂದ ಏನು ಪ್ರತಿಕ್ರಿಯೆ ಬಂದಿತ್ತು? ನಿರೀಕ್ಷೆ ನಿರೀಕ್ಷೆ